ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಮೈ ಚಾನಲ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಮನಸ್ಮಿತಾ. ಇವತ್ತು 4 ತಿಂಗಳ ವಯಸ್ಸಿನ ಮಕ್ಕಳುಗಳು 100 ಫ್ಲ್ಯಾಶ್ ಕಾರ್ಡ್ಗಳನ್ನ ಐಡೆಂಟಿಫೈ ಮಾಡಿ ವರ್ಲ್ಡ್ ರೆಕಾರ್ಡ್ಸ್ಗಳನ್ನ ಸೆಟ್ ಮಾಡ್ತಾ ಇದೆ. ಅಂದರೆ 4 ತಿಂಗಳ ವಯಸ್ಸಿಗೆನೆ 100 ಫ್ಲ್ಯಾಶ್ ಕಾರ್ಡ್ಗಳನ್ನ ಐಡೆಂಟಿಫೈ ಮಾಡೋದನ್ನ ಹೇಗೆ ಕಲಿಸೋದು, ಅಂತಹ ಪುಟ್ಟ ಮಕ್ಕಳಿಗೆ ಕಲಿಸುವಂತಹ ವಿಧಾನವನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇವತ್ತು ತುಂಬಾನೇ ಕಾಂಪಿಟೇಷನ್ ಇದೆ, ಪ್ರತಿಯೊಂದರಲ್ಲೂ ಕೂಡ ಕಾಂಪಿಟೇಷನ್ ಇದ್ದೇ ಇದೆ. ಇವತ್ತು ಏನಾಗ್ತಾ ಇದೆ, ಎಷ್ಟು ಜನರೇಷನ್ ಎಷ್ಟು ಫಾಸ್ಟ್ ಆಗಿ ಮೂವ್ ಆಗ್ತಿದೆ ಅಂತ ಅಂದರೆ, ಫಾಸ್ಟ್ ಮೂವಿಂಗ್ ವರ್ಡ್ ರೆಡ್ಯೂಸ್ ದ ಜನರೇಷನ್ ಗ್ಯಾಪ್. ಅಷ್ಟು ಫಾಸ್ಟ್ ಆಗಿ ಈ ಒಂದು ಜನರೇಷನ್ ಮಕ್ಕಳುಗಳಿಗೆ ಎಷ್ಟು ಹೇಳ್ಕೊಟ್ರು ಕಡಿಮೆನೆ. 4 ತಿಂಗಳಿಗೇನೆ ಸುಮಾರು 120, 130 ಈ ಥರ ಫ್ಲ್ಯಾಶ್ ಕಾರ್ಡ್ಸ್ಗಳನ್ನ ಐಡೆಂಟಿಫೈ ಮಾಡ್ತಾ ಇದೆ. ಹೇಗೆ ಅವ್ರ ಪೇರೆಂಟ್ಸ್ಗಳು ಕಲಿಸ್ತಾ ಇದ್ದಾರೆ? ಹಾಗಾದ್ರೆ 4 ತಿಂಗಳ ಮಕ್ಕಳಿಗೆ ಹೇಗೆ ಕಲಿಸ್ಬೋದು? ಬರೀ ಆ ಮಕ್ಕಳಿಗೆ ಮಾತ್ರ ಸಾಧ್ಯನಾ, ನಿಮ್ಮ ಮಕ್ಕಳಿಗೆ ಸಾಧ್ಯ ಇಲ್ಲ ಅಂತ ನಿಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದ್ದರೆ ಅದನ್ನು ಬಿಟ್ಬಿಡಿ. ನಾನು ಆಲ್ರೆಡಿ ನನ್ನ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಪ್ರತಿಯೊಂದು ಮಗುವು ಕೂಡ ಎಷ್ಟು 100 ಮಿಲಿಯನ್ಸ್ ನ್ಯೂರಾನ್ಸ್ ಕನೆಕ್ಷನ್ಸ್ಗಳಿಂದ ಹುಟ್ಟೋದು. ಅದು ಆಲ್ಬರ್ಟ್ ಐನ್ಸ್ಟೈನ್ ಆದರೂ ಅವರು ಕೂಡ ಇಷ್ಟೇ ನ್ಯೂರಾನ್ಸ್ ಕನೆಕ್ಷನ್ಸ್ಗಳಿಂದ ಹುಟ್ಟೋದು. ಅಥವಾ ನಮ್ಮ ಮಗು ಆದರೂ ಅಷ್ಟೇ, ನಿಮ್ಮ ಮಗು ಆದರೂ ಅಷ್ಟೇ, ಈ ಪ್ರತಿಯೊಂದು ಮಗು ಕೂಡ ಮಿಲಿಯನ್ ನ್ಯೂರಾನ್ಸ್ ಕನೆಕ್ಷನ್ಸ್ಗಳಿಂದನೇ ಹುಟ್ಟೋದು. ಎಲ್ಲ ಮಕ್ಕಳಲ್ಲೂ ಕೂಡ ಆ ಸಾಮರ್ಥ್ಯ ಇದ್ದೇ ಇರುತ್ತೆ. ಆದರೆ ಆ ಸಾಮರ್ಥ್ಯನ ಬೆಳೆಸುವಂಥದ್ದು, ಆ ಸಾಮರ್ಥ್ಯನ ಹೊರತೆಗೆಯುವಂಥದ್ದು ಅದು ಪೇರೆಂಟ್ಸ್ಗಳ ಕರ್ತವ್ಯ ಆಗಿರುತ್ತೆ. ಅದರಲ್ಲಿ ಎಕ್ಸ್ಪೆಷಲಿ ತಾಯಿ. ಏನು ಕೇಳಿ, ಇವತ್ತು ನಾವು ಏನಂತ ಹೇಳ್ತೀವಿ, ತಾಯಿನೇ ಮೊದಲ ಗುರು ಅಂತ ಹೇಳ್ತೀವಿ. ಪ್ರತಿಯೊಂದು ಮಕ್ಕಳಿಗೆ, ನಮಗಾಗಿರ್ಬೋದು ನಿಮಗಾಗಿರ್ಬೋದು, ಫಸ್ಟ್ ಟೀಚರ್ ಯಾವತ್ತೂ ತಾಯಿ ಆಗಿರುತ್ತೆ. ತಾಯಿನೇ ಫಸ್ಟ್ ಎಲ್ಲದನ್ನು ಕಲಿಸೋದು. ಅವರ ಎಫರ್ಟು ಬೇಕಾಗುತ್ತೆ. ಇಂಥ ಮಕ್ಕಳಲ್ಲಿ ಎಲ್ಲ ಮಕ್ಕಳು ಸಾಮರ್ಥ್ಯ ಇರುತ್ತೆ. ಯಾವಾಗ ತಂದೆ ತಾಯಿ ಎಫರ್ಟ್ ಹಾಕ್ತಾರೋ ಆವಾಗ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿ ಆಗುತ್ತೆ. ಹೌದು, ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಥರ ಹುಟ್ಟಿದ ಮಗುವಿನಿಂದ ಹಿಡಿದು 3 ತಿಂಗಳ ಒಳಗಿನ ಮಕ್ಕಳುಗಳಿಗೆ ಮನೆಯಲ್ಲಿ ನಾವು ಯಾವ ಥರ ಆ್ಯಕ್ಟಿವಿಟೀಸ್ಗಳನ್ನ ಮಾಡಿಸ್ಬೋದು, ಹೇಗೆ ಬ್ರೈನ್ ಡೆವಲಪ್ಮೆಂಟ್ನ ಸ್ಟಿಮ್ಯುಲೇಟ್ ಮಾಡ್ಬೋದು ಅಂತ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳ್ಕೊಳ್ಳೋಣ. ಅದರಲ್ಲಿ ತುಂಬಾ ಪಾಯಿಂಟ್ಸ್ ಇದೆ. ಮೋರ್ ದ್ಯಾನ್ 10 ಪಾಯಿಂಟ್ಸ್ಗಳನ್ನ ನಾನು ಇವಾಗ ಹೇಳ್ತಾ ಹೋಗ್ತೀನಿ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಫೇಶಿಯಲ್ ಎಕ್ಸ್ಪ್ರೆಷನ್. ನಿಮಗೆ ಈಗಾಗಲೇ ಗೊತ್ತಿರುತ್ತೆ, ಮಗು ಹುಟ್ಟಿದ್ರಿಂದ 3 ತಿಂಗಳವರೆಗೂ ತುಂಬಾ ಬ್ಲರ್ ವಿಷನ್ಸ್ ಇರುತ್ತೆ. ಯಾವುದೇ ಥರ ಕ್ಲಿಯರ್ ಆಗಿ ಮಗುವಿಗೆ ಕಾಣೋದಿಲ್ಲ. ಅದರ ದೃಷ್ಟಿ ತುಂಬಾ ಕಡಿಮೆ ಇರುತ್ತೆ. ಎಲ್ಲನೂ ಆ ಮಗು ಬ್ಲರ್ ಆಗಿ ಮಗುವಿನ ಕಣ್ಣಿಗೆ ಅದು ಗೋಚರ ಆಗ್ತಾ ಇರುತ್ತೆ. ಆ ಮಗುವಿಗೆ ಎಷ್ಟು ಅಂತರದಲ್ಲಿ ಕಾಣಿಸುತ್ತೆ ಅಂತ ಅಂದರೆ 8ರಿಂದ 10 ಇಂಚು ಅಂತರದಲ್ಲಿ ಅಷ್ಟೇ ನಾವು ಮಗುವಿಗೆ ಅದ್ರದ್ದು ವಿಜುವಲ್ ಇರೋದು. ಅಂದರೆ 8ರಿಂದ 10 ಇಂಚು ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನಾವು ಒಂದು ಮಗುವಿಗೆ ಫೀಡ್ ಮಾಡುವಾಗ ಈ ಥರ ಹಿಂಗೆ ಎದೆ ಹತ್ರ ಇಟ್ಕೋತೀವಲ್ಲ, ಆವಾಗ ಅದು ತನ್ನ ತಾಯಿ ಮುಖ ನೋಡುತ್ತಲ್ಲ, ಅದು ಎಷ್ಟು ಗ್ಯಾಪ್ ಇರುತ್ತಲ್ಲ, 8 to 10 ಇಂಚಸ್ ಅಷ್ಟು ಗ್ಯಾಪ್ವರೆಗೂ ಅಷ್ಟೇ ಅದರದ್ದು ವಿಜುವಲ್ ಇರೋದು. ಅದು ಕೂಡ ಬ್ಲರ್ ಆಗಿ ಇರುತ್ತೆ 3 ಮಂತ್ಸ್ವರೆಗೂ. ಆವಾಗ ಫೇಸ್ ಟು ಫೇಸ್ ಫೇಶಿಯಲ್ ಎಕ್ಸ್ಪ್ರೆಷನ್. ಫೇಶಿಯಲ್ ಎಕ್ಸ್ಪ್ರೆಷನ್ ಅಂದರೆ ಯಾವ ಥರ ಮಾಡ್ಬೋದು? ಫಾರ್ ಎಕ್ಸಾಂಪಲ್, ಮಗುಗೆ ಒಂದು ಫೀಡ್ ಮಾಡುವಾಗ ಕಣ್ಗಳನ್ನ ಬ್ಲಿಂಕ್ ಮಾಡೋದಾಗಿರ್ಬೋದು, ಈ ಥರ ಬ್ಲಿಂಕ್ ಮಾಡೋದು, ಅಥವಾ ನಾಲ್ಗೆನ ಹೊರಗೆ ಹಾಕೋದು, ಅಥವಾ ಕೆಲವೊಂದು ಸೌಂಡ್ಗಳನ್ನ ಮಾಡೋದು. ಇದನ್ನೆಲ್ಲವನ್ನು ಕೂಡ ಮಗು ಅವನ್ನೆಲ್ಲ ನೋಡ್ತಾ ಹೋಗುತ್ತೆ. ಈಗ ಏನೋ ಒಂದು ಸೌಂಡ್ ಮಾಡ್ತೀವಿ ಅಂತಂದರೆ ದಿನ ಕಳೆದಂತೆ ಅದನ್ನು ಮಿಮಿಕ್ ಮಾಡೋಕ್ಕೆ ಅದು ಟ್ರೈ ಮಾಡುತ್ತೆ. ಅದಾದಮೇಲೆ ಫೇಶಿಯಲ್ ಎಕ್ಸ್ಪ್ರೆಷನ್ನ ಅದನ್ನೆಲ್ಲನೂ ಅವುಗಳು ದಿನ ಕಳೆದಂಗೆ ಇಮಿಟೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ನಾವು ಫೇಶಿಯಲ್ ಎಕ್ಸ್ಪ್ರೆಷನ್ನ ಮಾಡ್ತಾ ಇರೋದು ಮಗುವಿನ ಮುಂದೆ ನಾವು ಮಾಡಿದಾಗ ಅದು ಒಂದು ಬ್ರೈನ್ ಡೆವಲಪ್ಮೆಂಟ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಹಾಗೆ ಮಗುವಿನ ವಿಜುವಲ್ ಎಬಿಲಿಟಿನ ಇಂಪ್ರೂವ್ ಮಾಡುತ್ತೆ. ಹಾಗೆಯೇ ನಾವು ಫೀಡ್ ಮಾಡುವಾಗ ಮಗುವಿಗೆ ನಾವು ಒಂದು ಫೇಶಿಯಲ್ ಎಕ್ಸ್ಪ್ರೆಷನ್ ಮತ್ತು ಇಂಟ್ರ್ಯಾಕ್ಟ್ ಮಾಡೋದನ್ನ ಅದು ಕೂಡ ತುಂಬಾ ಎಂಜಾಯ್ ಮಾಡುತ್ತೆ. ಆಗ ನ್ಯೂರಾನ್ ಕನೆಕ್ಷನ್ಸ್ಗಳೇನಿರುತ್ತೆ, ನಾನು ಹೇಳ್ತೀನಲ್ಲ, ಒಂದು ಮಗು ಹುಟ್ಟುವಾಗ ಮಿಲಿಯನ್ ನ್ಯೂರಾನ್ಸ್ ಕನೆಕ್ಷನ್ಸ್ಗಳು ಮಗುವಿನ ಬ್ರೈನ್ನಲ್ಲಿ ಇರುತ್ತೆ ಅಂತ, ಅದು ಸೇಮ್ ಲೈಕ್ ಯಾವ ಥರ ಇರುತ್ತೆ, ವೈರ್ ಥರ ಇರುತ್ತೆ. ನಾವು ಎಷ್ಟು ಅದನ್ನು ಯೂಸ್ ಮಾಡ್ತೀವೋ ಅಷ್ಟು ಆ ನ್ಯೂರಾನ್ಸ್ ಕನೆಕ್ಷನ್ಸ್ಗಳು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸೊ ನಾವು ಈ ಥರ ಒಂದು ಫೇಶಿಯಲ್ ಎಕ್ಸ್ಪ್ರೆಷನ್ ಅಷ್ಟು ಪುಟ್ಟ ಮಗುವಿನ ಮುಂದೆ ಮಾಡ್ತಾ ಇದ್ದಾಗ ಅದು ಕೂಡ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರುತ್ತೆ. ಹಾಗೆ ಆ ನ್ಯೂರಾನ್ ಕನೆಕ್ಷನ್ಸ್ಗಳೆಲ್ಲ ತುಂಬಾ ಚೆನ್ನಾಗಿ ಆ್ಯಕ್ಟಿವ್ ಆಗ್ತಾ ಹೋಗುತ್ತೆ. 2ನೇ ಪಾಯಿಂಟ್ ಬಂದು ಮನೇಲಿರುವಂಥ ಕೆಲವೊಂದು ವಸ್ತುಗಳನ್ನ ತೋರಿಸೋದು. ಇದನ್ನು ನೀವು ಕೇಳಿದಾಗ ಇದು ಯಾವ ಥರ ಬ್ರೈನ್ ಡೆವಲಪ್ಮೆಂಟ್ ಮಾಡುತ್ತೆ, ಮನೇಲಿರೋ ವಸ್ತುಗಳನ್ನ ತೋರಿಸ್ಬೇಕಾ, ಈ ಥರ ಅಂದ್ಕೋಬೋದು. ಬಟ್ ಆ್ಯಕ್ಚುಲಿ ಆ ಮನೆ, ಈ ಒಂದು ವಾತಾವರಣ, ಅಂದರೆ ಪ್ರಪಂಚನೇ ಒಂದು ಮಗುವಿಗೆ ಹೊಸದಾಗಿರುತ್ತೆ.
ಅದೆಲ್ಲನೂ ಮಗುವಿನ ಒಂದು ಮೆಮೊರಿನ ಎಲ್ಲ ಇನ್ಕ್ರೀಸ್ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟು. ನಾವು ಫಸ್ಟು ಮನೇನ ತೋರಿಸ್ಬೇಕು. ಮನೆಯಲ್ಲಿ ಏನೇನಿದೆ, ರೂಮ್ನಲ್ಲಿ ಆಗಿರ್ಬೋದು, ಹಾಲ್ನಲ್ಲಿ ಆಗಿರ್ಬೋದು, ಕೆಲವೊಂದು ಐಟಮ್ಸ್ಗಳನ್ನ ತೋರಿಸೋದಾಗಿರ್ಬೋದು, ಇದೆಲ್ಲವನ್ನು ನಾವು ಮಗುವಿಗೆ 3 ಮಂತ್ಸ್ವರೆಗೂ ಮಾಡಬೇಕು. ಈಗ ನಾನು ಮೊದಲೇ ಹೇಳಿದಾಗೆ ತಾಯಿನೇ ಮೊದಲ ಗುರು ಆಗಿರ್ತಾರೆ. ಅದೇ ಥರ ಮನೆಯೇ ಮೊದಲ ಪಾಠಶಾಲೆ ಆಗಿರುತ್ತೆ. ಫಸ್ಟು ಮಗು ಕಲಿಯೋಕ್ಕೆ ಸ್ಟಾರ್ಟ್ ಮಾಡುವಂಥದ್ದು ಆ ಮಗುವಿನ ಫಸ್ಟ್ ಸ್ಕೂಲ್ ಅಂತ ಅಂದರೆ ತನ್ನ ಮನೆಯೇ ಆಗಿರುತ್ತೆ. ಸೊ ಮನೆಯಲ್ಲಿ ಏನೇನಿದೆ, ಕೆಲವೊಂದು ವಸ್ತುಗಳನ್ನ, ಅವುಗಳನ್ನೆಲ್ಲ ಮಗುವಿಗೆ ಫಸ್ಟು ಅವುಗಳನ್ನು ಕಲಿಸೋಕೆ ಸ್ಟಾರ್ಟ್ ಮಾಡಬೇಕು. ಅಂದರೆ ಅವು ಕಲಿತಾ ಇಲ್ಲ ಅಂತ ನೀವು ಅಂದ್ಕೋತೀರ, ಬಟ್ ಅದೆಲ್ಲ ನಾವು ಏನೇ ಹೇಳ್ಕೊಟ್ರು ಅದನ್ನು ಬ್ರೈನ್ ಕ್ಯಾಚ್ ಮಾಡ್ತಾ ಇರುತ್ತೆ. ಆ ಮಗುವಿನ ಬ್ರೈನು, ಆ ನ್ಯೂರೋ ಕನೆಕ್ಷನ್ಸ್ಗಳು ತುಂಬಾ ಆ್ಯಕ್ಟಿವ್ ಆಗ್ತಾ ಹೋಗುತ್ತೆ. ನಾವು ತೋರಿಸ್ತಾ ಇರಬೇಕು. ನಾವು ಅದೇನು ಮಗು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಅದನ್ನು ಅರ್ಥ ಆಗ್ತಾ ಇಲ್ಲ ಅಂತ ನೀವೇನು ಅಂದ್ಕೋಬಾರ್ದು. ನೀವು ತೋರಿಸ್ತಾ ಇರಬೇಕು. ಫಾರ್ ಎಕ್ಸಾಂಪಲ್ ಹಾಲ್ನಲ್ಲಿ ಇದು TV, ಚಿಕ್ಕ ಮಗುಗೆ ಅರ್ಥ ಆಗಲ್ಲ ಅಂತ ನೀವು ಅಂದ್ಕೋಬೋದು, ಬಟ್ ಅದನ್ನ ನೆಕ್ಸ್ಟು ಆ ಮಗುವಿಗೆ ಯಾವಾಗ ಇಮಿಟೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೋ, ಮತ್ತು ಯಾವಾಗ ಕೆಲವೊಂದು ಈಗ 4 ಮಂತ್ಸಿಗೇನೆ 120 ಐಟಮ್ಸ್ನೆಲ್ಲ ಐಡೆಂಟಿಫೈ ಮಾಡ್ತಾ ಇದೆ ಅಂತಂದಾಗ 1 ಮಂತಿಂದನೇ ಮಕ್ಳಿಗೆ ಫಸ್ಟು ಮನೇಲಿರೋದನ್ನ ತೋರಿಸ್ತಾ ಹೋಗಬೇಕು. ಇದು TV, ಇದು ವಾಚ್, ಇದು ಟಾಯ್ಸು, ಇನ್ನು ಕಿಚನ್ ಐಟಮ್ಸ್ಗಳು, ಈ ಥರ ಎಲ್ಲವನ್ನು ಮಕ್ಕಳಿಗೆ ತೋರಿಸ್ತಾ ಹೋಗಬೇಕು. ಮೊದಲು ಮನೆಯಲ್ಲಿ ಏನೇನಿದೆ ಅನ್ನೋದನ್ನ ಫಸ್ಟು ಮಕ್ಕಳಿಗೆ ತೋರಿಸ್ಬೇಕು. 3ನೇದು ಇಂಟ್ರ್ಯಾಕ್ಟ್ ಮಾಡೋದು. ಇವಾಗ ಒಂದು ಫೀಡ್ ಮಾಡುವಾಗ ಆಗಿರ್ಬೋದು, ಡೈಪರ್ನ ಚೇಂಜ್ ಮಾಡುವಾಗ ಆಗಿರ್ಬೋದು, ಮಗುವಿನ ಹತ್ರ ಇಂಟ್ರ್ಯಾಕ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಆ ಮಗುವಿನ IQ ಡೆವಲಪ್ಮೆಂಟಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮಗುವಿನ ಜೊತೆ ಇಂಟ್ರ್ಯಾಕ್ಟ್ ಮಾಡೋದ್ರಿಂದ ಮಗುವಿನ ವೊಕ್ಯಾಬ್ಯುಲರಿ ಡೆವಲಪ್ಮೆಂಟಿಗೂ ಕೂಡ ಇದು ತುಂಬಾ ಸಹಾಯಕ ಆಗಿರುತ್ತೆ. ಯಾವಾಗ ಮಗು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಆವಾಗ ಈ ಥರ ಎಲ್ಲ ವರ್ಡ್ಗಳನ್ನೆಲ್ಲ ಯೂಸ್ ಮಾಡಲಿಕ್ಕೆ ಅದು ಕೂಡ ಪ್ರಾರಂಭ ಮಾಡುತ್ತೆ. 4ನೇದು ಸೈನ್ ಲ್ಯಾಂಗ್ವೇಜ್. ಇದು ಬರೀ ಬ್ರೈನ್ ಡೆವಲಪ್ಮೆಂಟ್ನ ಸ್ಟಿಮ್ಯುಲೇಟ್ ಮಾಡೋದಷ್ಟೇ ಅಲ್ಲ, ಒಂದು ಮಕ್ಕಳ ಕಮ್ಯುನಿಕೇಷನ್ ಡೆವಲಪ್ಮೆಂಟಿಗೆ ಇದು ತುಂಬಾ ಇಂಪಾರ್ಟೆಂಟು. ಈ ಸೈನ್ ಲ್ಯಾಂಗ್ವೇಜ್ ಮುಖಾಂತರ ಮಕ್ಕಳಿಗೆ ಏನು ನಡೀತಾ ಇದೆ ಸುತ್ತಲೂ, ಅವರ ರುಟೀನ್ ಏನು ಅಂತ ನಾವು ಅರಿವು ಮಾಡ್ಬೋದು. ಮತ್ತು ಮಕ್ಕಳು ತುಂಬಾ ಅಳ್ತಾ ಇರ್ತವೆ. ಕೆಲವೊಂದು ಫೀಡ್ನ ತಗೊಳ್ಳುವಾಗಲೂ ಅಳ್ತಾ ಇರ್ತವೆ, ಹಾಗೆಯೇ ಒಂದು ಡೈಪರ್ ಚೇಂಜ್ ಮಾಡುವಾಗಲೂ ಅಳ್ತಾ ಇರ್ತವೆ. ಈ ಒಂದು ಸೈನ್ ಲ್ಯಾಂಗ್ವೇಜ್ ಮುಖಾಂತರ ಅಳೋದನ್ನು ಕೂಡ ನಾವು ಕಂಟ್ರೋಲ್ ಮಾಡ್ಬೋದು. ಯಾವ್ಯಾವ ಸೈನ್ ಲ್ಯಾಂಗ್ವೇಜ್, ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳೋದು, ಸೈನ್ ಲ್ಯಾಂಗ್ವೇಜ್ ತುಂಬಾ ಇವಾಗ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ತುಂಬಾ ಸೈನ್ ಲ್ಯಾಂಗ್ವೇಜ್ಗಳು ಸಿಗುತ್ತೆ. ಮಗುವಿನ ಜೊತೆ ಯಾವ ಥರ ಸೈನ್ ಲ್ಯಾಂಗ್ವೇಜಸ್ ಬರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ನಮ್ಮ ಹಳೆಯ ಕಾಲದಿಂದನೂ ಕೆಲವೊಂದು ಸೈನ್ ಲ್ಯಾಂಗ್ವೇಜಸ್ಗಳಿದೆ. ಯಾವ ಥರ ಹಳೆ ಕಾಲದಿಂದ ರಾಮ ಸೀತೆ ಮಾಡು, ರಾಮ ಸೀತಾ ಮಾಡು ಅಂದಿದ ತಕ್ಷಣ ಈ ಥರ ಕ್ಲಾಪ್ಸ್ ಮಾಡ್ತವೆ. ಈ ಥರ ಕ್ಲಾಪ್ಸ್ ಮಾಡೋದು ಇದೆಲ್ಲ ಬಂದ್ಬಿಟ್ಟು ಸೈನ್ ಲ್ಯಾಂಗ್ವೇಜಸ್ಲಿ ಬರುತ್ತೆ. ಅದಾದಮೇಲೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನಸ್ಮಿತ ಏನು ಇವಾಗ ಡೈಪರ್ ಚೇಂಜ್ ಮಾಡಬೇಕಂತಂದರೆ ಅವಳಿಗೆ ಯಾವ ಥರ ಒಂದು ಸೈನ್ ಲ್ಯಾಂಗ್ವೇಜ್ ಅಂತಂದರೆ ಡೈಪರ್ ಚೇಂಜಿಗೆ ಈ ಥರ ಹೇಳ್ಕೊಟ್ಟಿರೋದು. ಈ ಥರ ನೀವುಗಳು ಸೈನ್ ಲ್ಯಾಂಗ್ವೇಜ್ ಮುಖಾಂತರ ಮಕ್ಕಳ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಹೋಗ್ಬೇಕು. ಬಾ ಇದು ಮನಸ್ಮಿತ ಏನಾದರೂ ಒಂದು ಕರಿಬೇಕು ಅಂತಂದರೆ ಬಾ, ಏನಾದರೂ ಅವಳಿಗೆ ಬೇಕಂತಂದಾಗ ತಾ ಈ ಥರ ಒಂದು ಸೈನ್ ಲ್ಯಾಂಗ್ವೇಜ್ಗಳು ಇನ್ನು ಬೇರೆ ಇರುತ್ತೆ. ಇನ್ನು ತುಂಬಾ ಇದೆ. ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ಈ ಒಂದು ಸೈನ್ ಲ್ಯಾಂಗ್ವೇಜ್ಗಳು ತುಂಬ ಸಿಗುತ್ತೆ. ಸೈನ್ ಲ್ಯಾಂಗ್ವೇಜ್ ಮುಖಾಂತರ ಮಕ್ಕಳ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅದರಿಂದ ಏನಾಗುತ್ತೆ, ಮಗು ಯಾವಾಗ 18 ಮಂತ್ಸ್ ಟು 2.5 ವರ್ಷ, 17 ತಿಂಗಳಿಂದ 2.5 ವರ್ಷದ ಒಳಗಡೆ ಮಕ್ಕಳು ಮಾತಾಡಲಿಕ್ಕೆ ಕಲಿಯುತ್ತಲ್ಲ. ಸೊ ಈ ಒಂದು ಸೈನ್ ಲ್ಯಾಂಗ್ವೇಜ್ ಅವ್ರ ಮಕ್ಕಳ ಕಮ್ಯುನಿಕೇಷನ್ ಡೆವಲಪ್ಮೆಂಟ್ ಮಾಡಲಿಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಆದಷ್ಟು ಮಕ್ಕಳ ಜೊತೆ ಪುಟ್ಟ ಮಕ್ಕಳಿಗೆ, ಈಗ 3 ಮಂತ್ಸ್ ಮಕ್ಕಳುಗಳಿಗೆ ಈ ಥರ ಎಲ್ಲ ನೀವು ಮಕ್ಕಳು ಮುಂದೆ ಮಾಡ್ಬೋದು. ಈ ಥರ ಕ್ಲಾಪ್ಸ್ ಹಾಕೋದು ಮಾಡ್ಬೋದು, ಬಾ ಈ ಥರ ಮಾಡ್ಬೋದು. ಡೈಪರ್ ಚೇಂಜ್ ಮಾಡಲಿಕ್ಕೆ ಈ ಥರ ಕೆಲವೊಂದು ಸೈನ್ ಲ್ಯಾಂಗ್ವೇಜ್ಗಳನ್ನ ನಾವು ಮಕ್ಕಳಿಗೆ ಯೂಸ್ ಮಾಡಬೇಕು, ಅದನ್ನು ಕಲಿಸ್ಬೇಕು. ಇದರಿಂದ ಬ್ರೈನ್ ಡೆವಲಪ್ಮೆಂಟ್ ಸ್ಟಿಮ್ಯುಲೇಟ್ ಆಗುತ್ತೆ. ಹಾಗೆಯೇ ಕಮ್ಯುನಿಕೇಷನ್ ಡೆವಲಪ್ಮೆಂಟಿಗೆ ಈ ಸೈನ್ ಲ್ಯಾಂಗ್ವೇಜ್ ತುಂಬಾ ಹೆಲ್ಪ್ಫುಲ್ ಆಗಿದೆ. 5th ಪಾಯಿಂಟ್ ಬಂದ್ಬಿಟ್ಟು ಶಾಡೋ. ಏನು ಈ ಮಗು 5 ವೀಕ್ಸ್ ಆಗುತ್ತಲ್ಲ, 5th ವೀಕಿಂದ ಮಗು ಶಾಡೋನ ರೆಕಗ್ನೈಸ್ ಮಾಡಲಿಕ್ಕೆ, ಐಡೆಂಟಿಫೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಇವಾಗ ಶಾಡೋ ಆ ಥರ ಇಲ್ಲ ಅಂತ ಅಂದಾಗ, ಶಾಡೋ ಬರ್ತಾ ಇಲ್ಲ, ನೆರಳುಗಳು ಬರ್ತಾ ಇಲ್ಲ ಅಂದಾಗ, ಈಗ ರಾತ್ರಿ ಟೈಮ್ ಏನು ಮಾಡ್ಬೋದು, ಎಲ್ಲ ರೂಮ್ದು ಲೈಟ್ಗಳನ್ನ ಆಫ್ ಮಾಡಿಬಿಟ್ಟು ಒಂದು ಫ್ಲ್ಯಾಶ್ ಲೈಟ್ನ ಆನ್ ಮಾಡಿಕೊಂಡು ಈ ಕೈನಲ್ಲೇ ಶಾಡೋಗಳನ್ನ ಕ್ರಿಯೇಟ್ ಮಾಡೋದು. ಅಂದರೆ
ಕೆಲವೊಂದು ಪ್ರಾಣಿಗಳ ಆಕಾರ ಆಗಿರ್ಬೋದು ಅಥವಾ ಪಕ್ಷಿಗಳ ಆಕಾರ ಆಗಿರ್ಬೋದು ಅಥವಾ ಏನು ಇಲ್ದಲೆ ಬರೀ ಈ ಥರ ಕೈಗಳು ಅದು ನೆರಳೆಲ್ಲ ಶಾಡೋ ಎಲ್ಲ ಕಾಣಿಸ್ತಾ ಹೋಗುತ್ತೆ. ಅದನ್ನ ಮಗು ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ. ಮಗು ಯಾವಾಗ 5th ವೀಕ್ ಆಗುತ್ತಲ್ಲ, 1 ಮಂತ್ ಆದಮೇಲೆ 1 ವೀಕ್ 5th ವೀಕಿಂದ ಅದನ್ನು ರೆಕಗ್ನೈಸ್ ಮಾಡ್ತಾ ಹೋಗುತ್ತೆ. ಈ ಥರ ನಾವು ನೆರಳು ಶಾಡೋನಲ್ಲಿ ಕೈಗಳು ಬೆರಳುಗಳನ್ನೆಲ್ಲ ಈ ಥರ ಹಿಂಗೆಲ್ಲ ಈ ಥರ ಇದು ಮಾಡೋದು, ಈ ಥರ ಎಲ್ಲ ಆ್ಯಕ್ಷನ್ ಮಾಡೋದೆಲ್ಲ ನೆರಳಿನಲ್ಲಿ ಅದೆಲ್ಲ ಅಬ್ಸರ್ವ್ ಮಾಡ್ತಾ ಹೋಗುತ್ತೆ. ಇದು ಕೂಡ ಬ್ರೈನ್ ಡೆವಲಪ್ಮೆಂಟ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಹಾಗೇನೆ ಏನು ಮಗುವಿನ ಬ್ರೈನ್ನಲ್ಲಿ ನ್ಯೂರಾನ್ಸ್ ಕನೆಕ್ಷನ್ಸ್ಗಳಿರುತ್ತೆ ಅದೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗ್ತಾ ಹೋಗ್ತಾ ಇರುತ್ತೆ. ನೈಟ್ ಟೈಮು ಆ ಥರ ನೀವು ಮಾಡ್ಬೋದು, ಶಾಡೋನಲ್ಲಿ ಆಟ ಆಡಿಸ್ಬೋದು. 6th ಒನ್, ಇದು ತುಂಬಾ ಇಂಪಾರ್ಟೆಂಟ್. ಹೈ ಕಾಂಟ್ರಾಸ್ಟ್ ಫ್ಲ್ಯಾಶ್ ಕಾರ್ಡ್ಸ್ಗಳು, ಹೈ ಕಾಂಟ್ರಾಸ್ಟ್ ಬುಕ್ಗಳು, ಹೈ ಕಾಂಟ್ರಾಸ್ಟ್ ಕಾರ್ಡ್ಗಳನ್ನ ಮಕ್ಕಳಿಗೆ ತೋರಿಸೋದು. ಯಾಕೆ ಅಂತ ಅಂದರೆ ಮಕ್ಕಳ ಒಂದು ವಿಜುವಲ್ ಕೆಪಾಸಿಟಿ ಚೆನ್ನಾಗಿರೋದಿಲ್ಲ. ಅಪ್ ಟು 3 ಮಂತ್ಸ್ವರೆಗೂ ತುಂಬಾ ಬ್ಲರ್ ಇರುತ್ತೆ. ಮಗುವಿಗೆ ಅಷ್ಟು ಸ್ಪಷ್ಟವಾಗಿ ಪೂರ್ತಿ ಕಾಣೋದಿಲ್ಲ ಕಣ್ಣುಗಳು. ಓನ್ಲಿ 3 ಬಣ್ಣಗಳು ರೆಕಗ್ನೈಸ್ ಮಾಡೋಕ್ಕಾಗೋದು, ಒಂದು ಬ್ಲ್ಯಾಕು, ಒಂದು ವೈಟು, ಇನ್ನೊಂದು ಗ್ರೇ. ಅದರಿಂದ ನಾವು ಹೈ ಕಾಂಟ್ರಾಸ್ಟ್ ಫ್ಲ್ಯಾಶ್ ಕಾರ್ಡ್ಸ್ಗಳನ್ನ ಯೂಸ್ ಮಾಡ್ಬೋದು. ಈಗ ಹೈ ಕಾಂಟ್ರಾಸ್ಟ್ ಫ್ಲ್ಯಾಶ್ ಕಾರ್ಡ್ಸ್ಗಳನ್ನ ನೀವು ಆನ್ಲೈನಲ್ಲಿ ಈಸಿಯಾಗಿ ಸಿಗುತ್ತೆ. ಅಲ್ದಲ್ಲೇ ಮನೆಯಲ್ಲೇ ನಾನಿವಾಗ ಯಾವ ಥರ ಮಾಡ್ಬೋದು ಅಂತ ತೋರಿಸ್ತೀನಿ. ಅದಕ್ಕೆ ಏನೇನು ಬೇಕಂತಂದರೆ, ಒಂದು ಪೆನ್ ಬೇಕು, ಬ್ಲ್ಯಾಕ್ ಇಂಟು ಒಂದು ಪೆನ್ ಬೇಕು, ಮತ್ತು ಒಂದು ವೈಟ್ ಶೀಟ್ ಬೇಕು. ಈ ಥರ ಫಸ್ಟು ಒಂದು ವೈಟ್ ಶೀಟ್ನ ತಗೊಂಡು ನಂತರ ಈ ಒಂದು ಬ್ಲ್ಯಾಕ್ ಪೆನ್ ಅಥವಾ ಬ್ಲ್ಯಾಕ್ ಸ್ಕೆಚ್ ಪೆನ್ ಎರಡರಲ್ಲಿ ಯಾವುದಾದ್ರೂ ಒಂದನ್ನ ತಗೊಂಡು ಕೆಲವೊಂದು ಡ್ರಾಯಿಂಗ್ನ ಮಾಡೋದು. ಅಂದರೆ ಕೆಲವೊಂದು ಹ್ಯಾಂಗಲ್ಸ್ಗಳು, ಫಾರ್ ಎಕ್ಸಾಂಪಲ್ ಟ್ರಯಾಂಗಲ್. ನಾನು ಹೇಳ್ತಾ ಇರೋದು ಈ ಥರ ಟ್ರಯಾಂಗಲ್ ಆಗಿರ್ಬೋದು ಅಥವಾ ಸ್ಟಾರ್ಸ್ಗಳಾಗಿರ್ಬೋದು, ಸ್ಟಾರ್ಸ್ಗಳನ್ನ ಡ್ರಾಯಿಂಗ್ ಮಾಡೋದು. ಅಥವಾ ಇನ್ನು ಕೆಲವೊಂದು ಟ್ರೀಸ್ಗಳಾಗಿರ್ಬೋದು, ಅನಿಮಲ್ಸ್ಗಳು, ಈ ಥರ ಡ್ರಾಯಿಂಗ್ನ ಮಾಡಿಕೊಂಡು ಮಕ್ಕಳುಗಳಿಗೆ ಈ ಥರ ತೋರಿಸ್ಬೇಕು. ಅಂದರೆ ಬ್ಲ್ಯಾಕ್ ಕಲರ್ನೇ ಯೂಸ್ ಮಾಡಬೇಕಾಗುತ್ತೆ, ಬ್ಲ್ಯಾಕ್ ಕಲರ್ ಪೆನ್ನೇ ಯೂಸ್ ಮಾಡಬೇಕಾಗತ್ತೆ. ಯಾಕೆಂದರೆ ಮಕ್ಕಳಿಗೆ ಬ್ಲ್ಯಾಕು ಮತ್ತು ವೈಟು ಮತ್ತು ಗ್ರೇ 3 ಕಲರ್ನ ಅಷ್ಟೇ ಐಡೆಂಟಿಫೈ ಮಾಡೋದು ಅಪ್ ಟು 3 ಮಂತ್ಸ್ವರೆಗೂ. ಸೊ ಬ್ಲ್ಯಾಕ್ನೇ ಯೂಸ್ ಮಾಡಬೇಕಾಗತ್ತೆ. ಈ ಥರ ಪೇಪರ್ಸ್ನ ಮುಖಾಂತರ ಅಂದರೆ ನೀಟಾಗಿ ಕಟ್ ಮಾಡಿಕೊಂಡು ಒಂದೊಂದೇ ಪೇಪರ್ಸ್ನ ಒಂದೊಂದು ಹ್ಯಾಂಗಲ್ಸಿಗೆ ಒಂದೊಂದು ಪೇಪರ್ನ ಕಟ್ ಮಾಡಿಕೊಂಡು ಈ ಥರ ಮಕ್ಕಳಿಗೆ ತೋರಿಸ್ತಾ ಹೋಗ್ಬೋದು. ಸೊ ಒಂದು ವೈಟ್ ಪೇಪರ್ನ ತಗೊಂಡು ಅದರಲ್ಲಿ ಈ ಥರ ಎಲ್ಲ ಮಾಡ್ಬೋದು. ಹೀಗೆ ನಾವು ಮನೆಯಲ್ಲೇ ಹೈ ಕಾಂಟ್ರಾಸ್ಟ್ ಬೋರ್ಡ್ಗಳನ್ನ ಕೂಡ ರೆಡಿ ಮಾಡ್ಬೋದು. ಯಾವ ಥರ ಅಂದರೆ, ಡ್ರಾಯಿಂಗ್ ಶೀಟ್ಸ್ ಬರುತ್ತಲ್ಲ, ವೈಟ್ ಕಲರ್ ಡ್ರಾಯಿಂಗ್ ಶೀಟ್ನ ಲೈಕ್ ಕಾರ್ಡ್ಸ್ ಆಗಿ ಕಟ್ ಮಾಡಿಕೊಂಡು ಅದರಲ್ಲಿ ಒಂದು ಬ್ಲ್ಯಾಕ್ ಪೆನ್ ಅಥವಾ ಬ್ಲ್ಯಾಕ್ ಸ್ಕೆಚ್ ಪೆನ್ನಲ್ಲಿ ಕೆಲವೊಂದು ಹ್ಯಾಂಗಲ್ಸ್ಗಳು, ಟ್ರಯಾಂಗಲ್ಸ್, ಸ್ಟಾರ್ಸು, ಈ ಥರ ಎಲ್ಲ ಹ್ಯಾಂಗಲ್ಸ್ಗಳನ್ನ ಮತ್ತು ಕೆಲವೊಂದು ಅನಿಮಲ್ಸು, ಕೆಲವೊಂದು ಬರ್ಡ್ಸು, ಕೆಲವೊಂದು ಫ್ಲವರ್ಸು, ಈ ಥರನ ನಾವೇನೇ ಡ್ರಾಯಿಂಗ್ ಮಾಡಿಬಿಟ್ಟು ಕೂಡ ಮಕ್ಕಳಿಗೆ ತೋರಿಸ್ಬೋದು. ಇಲ್ಲ ಅಂತಂದರೆ ಗೂಗಲ್ನಲ್ಲಿ ನಿಮಗೆ ಕೆಲವೊಂದು ಸಿಗುತ್ತೆ ಹೈ ಕಾಂಟ್ರಾಸ್ಟ್ ಇಮೇಜಸ್ಗಳಂತ ಅಂದಾಗ ಎಲ್ಲ ಥರ ಹೈ ಕಾಂಟ್ರಾಸ್ಟ್ ಇಮೇಜಸ್ಗಳು ಸಿಗುತ್ತೆ. ಅದನ್ನು ನಾವು ಪ್ರಿಂಟೌಟ್ನ ತೊಗೊಂಡು ಬೇಕಾದರೆ ಯೂಸ್ ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ ಅದು ಆನ್ಲೈನಲ್ಲಿ ಅದು ಕೂಡ ಸಿಗುತ್ತೆ. ಹೈ ಕಾಂಟ್ರಾಸ್ಟ್ ಫ್ಲ್ಯಾಶ್ ಕಾರ್ಡ್ಸ್, ಹೈ ಕಾಂಟ್ರಾಸ್ಟ್ ಬುಕ್ಸು, ಹೈ ಕಾಂಟ್ರಾಸ್ಟ್ ಕಾರ್ಡ್ಸ್ ಅಂತ ನೀವು ಸರ್ಚ್ ಮಾಡಿದ್ರೆ ಅದು ಆನ್ಲೈನಲ್ಲಿ ಕೂಡ ಅವೈಲಬಲ್ ಇರುತ್ತೆ. ಅದರಲ್ಲಿ ಎಲ್ಲ ಥರ ಡಿಫ್ರೆಂಟ್ ವೆರೈಟೀಸ್ ಆಫ್ ಕಾರ್ಡ್ಸ್ಗಳು ನಿಮಗೆ ಸಿಗುತ್ತೆ. ಎಲ್ಲ ಅನಿಮಲ್ಸ್, ಬರ್ಡ್ಸ್ದು ಪ್ರತಿಯೊಂದು ಸಿಗುತ್ತೆ. ಅದನ್ನು ಕೂಡ ನಾವು ಮಗುವಿಗೆ ಯೂಸ್ ಮಾಡ್ಬೋದು. ಅದರಿಂದ ಏನಾಗುತ್ತೆ, ಈ ಹೈ ಕಾಂಟ್ರಾಸ್ಟ್ ಕಾರ್ಡ್ಸ್ಗಳನ್ನ ಮಕ್ಕಳ ಮುಂದೆ ತುಂಬಾ ಫಾಸ್ಟಾಗಿ ನಾವು ಮೂವ್ ಮಾಡ್ತಾ ಇದ್ದಾಗ ಅವುಗಳ ಒಂದು ಬ್ರೈನ್ ಡೆವಲಪ್ಮೆಂಟ್ ಸ್ಟಿಮ್ಯುಲೇಟ್ ಆಗ್ತಾ ಹೋಗುತ್ತೆ, ಅವಾಗೆಲ್ಲವನ್ನು ಕ್ಯಾಶ್ ಮಾಡ್ತಾ ಹೋಗುತ್ತೆ. ಒಂದು ವಿಜುವಲ್ ಕೆಪಾಸಿಟಿ ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ. ಈಗ ಮಕ್ಕಳು ಒಂದು ಫೀಡ್ ತೊಗೊಳ್ಳುವಾಗ ಟಮ್ಮಿ ಟೈಮ್ನಲ್ಲಿ ಆ ಹೈ ಕಾಂಟ್ರಾಸ್ಟ್ ಕಾರ್ಡ್ಸ್ಗಳನ್ನ ಮಕ್ಕಳ ಮುಂದೆ ನಾವು ತೋರಿಸ್ತಾ ಇರೋದ್ರಿಂದ ಅವುಗಳು ತುಂಬಾ ಅಬ್ಸರ್ವೇಷನ್ ಕೂಡ ಚೆನ್ನಾಗಿರುತ್ತೆ. ಇದು ಬ್ರೈನ್ ಡೆವಲಪ್ಮೆಂಟಿಗೆ ತುಂಬಾ ಸಹಕಾರಿ. ಯಾರು 4 ಮಂತ್ಸಿಗೆಲ್ಲ 120 ಫ್ಲ್ಯಾಶ್ ಕಾರ್ಡ್ಸ್ನೆಲ್ಲ ಐಡೆಂಟಿಫೈ ಮಾಡ್ತಾ ಇದ್ದೀವಿ ಅಂತಹ ಪೇರೆಂಟ್ಸು ಫಸ್ಟಿಂದ ಮಕ್ಕಳಿಗೆ ಟ್ರೈನ್ ಅಪ್ ಮಾಡೋದೇ ಈ ಐ ಕಾಂಟ್ರಾಸ್ಟ್ ಕಾರ್ಡ್ಸ್ಗಳಿಂದ. ಇದಕ್ಕೆ ಅಂದರೆ ಮಕ್ಕಳು ಬೇರೆ ಕಲರ್ಸ್ಗಳನ್ನ ರೆಕಗ್ನೈಸ್ ಮಾಡೋ ಕೆಪಾಸಿಟಿ ಮಕ್ಕಳಲ್ಲಿ ಇರೋದಿಲ್ಲ, ಓನ್ಲಿ ಬ್ಲ್ಯಾಕ್, ವೈಟ್ ಆ್ಯಂಡ್ ಗ್ರೇ. ಸೊ ಈ ಐ ಕಾಂಟ್ರಾಸ್ಟ್ ಕಾರ್ಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ಫಸ್ಟು ಕಲಿಸಿ ಅದಾದಮೇಲೆ ನಾವು ಬೇರೆ ಕಲರ್ಸ್ಫುಲ್
ಫ್ಲ್ಯಾಶ್ ಕಾರ್ಡ್ಸ್ಗಳನ್ನ ಐಡೆಂಟಿಫೈ ಮಾಡಲಿಕ್ಕೆ ಕಲಿಸ್ಬೋದು. ಮೊದಲು ನಾವು ತೀರಾ ಚಿಕ್ಕ ಏಜಲ್ಲೇ 3 ಮಂತ್ಸ್ ಒಳಗಡೆ ಕಲಿಸ್ತೀವಿ ಅಂತಂದರೆ ಐ ಕಾಂಟ್ರಾಸ್ಟ್ ಕಾರ್ಡ್ಸ್ಗಳನ್ನ ಯೂಸ್ ಮಾಡಬೇಕು. ಏನು ಇವಾಗ 4 ಮಂತ್ಸ್ ಬೇಬಿ ಎಲ್ಲ ಅಷ್ಟು ಐಡೆಂಟಿಫೈ ಮಾಡ್ತಿದೆ, ಇಷ್ಟು ಐಡೆಂಟಿಫೈ ಮಾಡ್ತಿದೆ, ವರ್ಡ್ ರೆಕಾರ್ಡ್ನ ಸೆಟ್ ಮಾಡಿದೆ ಅಂತಂದರೆ ಎಲ್ಲ ಪೇರೆಂಟ್ಸ್ಗಳು ಅಷ್ಟೇ ಇದೇನೆ ಐ ಕಾಂಟ್ರಾಸ್ಟ್ ಕಾರ್ಡ್ಸ್ಗಳಿಂದನೇ ಇದು ಸಾಧ್ಯ ಆಗೋದು. ಸೊ ಇವನ್ನ ಯೂಸ್ ಮಾಡಿ ಇದರಲ್ಲಿ ಕಲಿಸಿ ಅದಾದಮೇಲೆ ಕಲರ್ಫುಲ್ ಫ್ಲ್ಯಾಶ್ ಕಾರ್ಡ್ಸ್ಗಳಿಗೆ ಅಪ್ಗ್ರೇಡ್ ಆಗೋದು. 7 ಪಾಯಿಂಟ್ ಬಂದ್ಬಿಟ್ಟು ಮ್ಯೂಸಿಕ್ ಹೇಗೆ ಬ್ರೈನ್ ಡೆವಲಪ್ಮೆಂಟ್ನ ಸ್ಟಿಮ್ಯುಲೇಟ್ ಮಾಡುತ್ತೆ, ಅದಕ್ಕೆ ಹೇಗೆ ಹೆಲ್ಪ್ಫುಲ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಅದರಲ್ಲೂ ನ್ಯೂರಾಲ್ ಮ್ಯೂಸಿಕ್ಸ್ ಅಂತ ನಿಮಗೆ ಯೂಟ್ಯೂಬ್ನಲ್ಲಿ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೇ ಯೂಸ್ ಆಗುವಂಥ ಕೆಲವೊಂದು ಮ್ಯೂಸಿಕ್ಸ್ಗಳಿದೆ. ನೀವು ಅದೇ ಥರ ಸರ್ಚ್ ಮಾಡ್ಬೋದು, ಬ್ರೈನ್ ಡೆವಲಪ್ಮೆಂಟ್, ಬೇಬಿ ಬ್ರೈನ್ ಡೆವಲಪ್ಮೆಂಟ್ ಮ್ಯೂಸಿಕ್ಸ್ ಅಂತಲೇ ಸರ್ಚ್ ಮಾಡ್ಬೋದು. ಅಥವಾ ನ್ಯೂರಾಲ್ ಮ್ಯೂಸಿಕ್ಕು, ನ್ಯೂರಾನ್ ಕನೆಕ್ಷನ್ಸ್ನ ಇಂಪ್ರೂವ್ ಮಾಡೋ ಮ್ಯೂಸಿಕ್ಸು, ತುಂಬಾ ಮ್ಯೂಸಿಕ್ಸ್ಗಳು ನಿಮಗೆ ಗೂಗಲ್ನಲ್ಲಿ, ಯೂಟ್ಯೂಬ್ನಲ್ಲಿ ಅವೈಲಬಲ್ ಇದ್ದೇ ಇರುತ್ತೆ. ಅದನ್ನ ನೀವು ಸರ್ಚ್ ಮಾಡ್ಬೋದು. ಎಕ್ಸ್ಪೆಷಲಿ ನಾನು ಮನಸ್ಮಿತಾಗಿ ಇದನ್ನು ನಾನು ಯೂಸ್ ಮಾಡಿದ್ದೆ. ತುಂಬಾ ಆಕೆಗೆ ಒಂದು ಫೀಡ್ ಮಾಡುವಾಗಿರ್ಬೋದು, ಆಟ ಆಡುವಾಗಿರ್ಬೋದು, ಸ್ನಾನ ಮಾಡುವಾಗ ಇರ್ಬೋದು, ಅಥವಾ ಏನಾದರೂ ಬೇರೆ ಒಂದು ಬ್ರೈನ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಮಾಡಿಸುವಾಗ ಇರ್ಬೋದು, ಬ್ಯಾಕ್ಗ್ರೌಂಡ್ನಲ್ಲಿ ಒಂದು ಕಡಿಮೆ ಒಂದು ವ್ಯಾಲ್ಯೂಮ್ನಲ್ಲಿ ಅದೊಂದು ಮ್ಯೂಸಿಕ್ಕು ಯಾವಾಗಲೂ ಬರ್ತಾನೆ ಇರುತ್ತೆ ಮನೆಯಲ್ಲಿ. ಈಗಲೂ ಕೂಡ ನಾನು ಜಾಸ್ತಿ ಬ್ರೈನ್ ಡೆವಲಪ್ಮೆಂಟ್ ನ್ಯೂರಾಲ್ ಮ್ಯೂಸಿಕ್ಸ್ಗಳನ್ನ ತುಂಬಾ ಯೂಸ್ ಮಾಡ್ತೀನಿ. ಅದು ಕೂಡ ಬ್ರೈನ್ ಡೆವಲಪ್ಮೆಂಟ್ಗೆ ಮತ್ತು ನ್ಯೂರಾನ್ ಕನೆಕ್ಷನ್ಸ್ಗಳು ಏನಿರುತ್ತೆ ಮಗುವಿನ ಬ್ರೈನ್ನಲ್ಲಿ ಅದನ್ನು ಆ್ಯಕ್ಟಿವ್ ಮಾಡಲಿಕ್ಕೆ, ನ್ಯೂರಾನ್ ಕನೆಕ್ಷನ್ಸ್ಗಳನ್ನ ಸ್ಟ್ರಾಂಗ್ ಮಾಡಲಿಕ್ಕೆ ಇದೊಂದು ಮ್ಯೂಸಿಕ್ ಥೆರಪಿ ಅಂತಲೇ ಹೇಳ್ಬೋದು. ಈ ಮ್ಯೂಸಿಕ್ ಥೆರಪಿ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಚಿಕ್ಕ ಮಕ್ಕಳಿಗೆ, ಆ ಮಗು ಹುಟ್ಟಿದ ಮಕ್ಕಳಿಂದನೇ ನೀವು ಸೇಫಾಗಿ ಈ ಮ್ಯೂಸಿಕ್ಸ್ಗಳನ್ನ ಅಂದರೆ ಬ್ಯಾಕ್ಗ್ರೌಂಡ್ನಲ್ಲಿ ಏನಾದರೂ ಫೀಡ್ ಮಾಡುವಾಗ ಅಥವಾ ಆಟ ಆಡುವಾಗ, ಸ್ನಾನ ಮಾಡಿಸುವಾಗ, ಪ್ರತಿಯೊಂದು ಟೈಮ್ನಲ್ಲೂ ಕೂಡ ಅಟ್ಲೀಸ್ಟ್ ಒಂದು 2 ಅವರ್ಸ್ ಆದರೂ ಕೂಡ ಆ ಥರ ಮ್ಯೂಸಿಕ್ಗಳನ್ನ ಮಕ್ಕಳಿಗೆ ಕೇಳಿಸೋದ್ರಿಂದ ನ್ಯೂರಾನ್ ಕನೆಕ್ಷನ್ಸ್ಗಳು ತುಂಬಾ ಚೆನ್ನಾಗಿ ಆ್ಯಕ್ಟಿವ್ ಆಗುತ್ತೆ ಮತ್ತು ಸ್ಟ್ರಾಂಗ್ ಆಗುತ್ತೆ. 8ನೇ ಪಾಯಿಂಟ್ ಬಂದುಬಿಟ್ಟು ಡ್ಯಾನ್ಸ್. ಅದು ತುಂಬಾ ಮಕ್ಕಳಿಗೆ ಅದೊಂದು ಎಂಟರ್ಟೈನ್ಮೆಂಟ್ ಅನ್ನೋದಕ್ಕಿಂತನೂ ಅದು ಕೂಡ ಒಂದು ಬ್ರೈನ್ ಡೆವಲಪ್ಮೆಂಟ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ 0 to 3 ಮಂತ್ಸ್ ಬೇಬಿ ಅಂತಂದಾಗ ಆ ಮಗುನ ನಾವು ಎತ್ಕೊಂಡೇ ಆ್ಯಕ್ಷನ್ಸ್ನ ಮಾಡಿಸೋದು, ಮೇಲೆ ಎತ್ಕೊಳೋದು, ಕೆಳಗೆ ಎತ್ಕೊಳೋದು, ಮತ್ತು ಸೈಡ್ ಪೊಸಿಷನಲ್ಲಿ ಈ ಥರ ಒಂದು ಡ್ಯಾನ್ಸ್ನ ಮಾಡಿಸೋದು, ಇದು ಕೂಡ ಬ್ರೈನ್ ಡೆವಲಪ್ಮೆಂಟ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಈಗ ಮಗು 1 ಇಯರ್ ಆಗಿದೆ ಅಂತ ಅಂದರೆ ಈ ಥರ ಬ್ರೈನ್ ಡೆವಲಪ್ಮೆಂಟ್ ಮ್ಯೂಸಿಕ್ಗಳನ್ನ ಹಾಕ್ಬಿಟ್ಟು ಅವುಗಳನ್ನೇ ಡ್ಯಾನ್ಸ್ ಮಾಡುತ್ತೆ. ಮತ್ತು ನಮ್ಮ ಮನಸ್ಮಿತ ಒಂದು 6 ಮಂತ್ಸಿಂದನೇ 6 ಮಂತ್ಸಲ್ಲಿ ಕುತ್ಕೊಂಡಿದ್ದ ಕಡೆನೇ ಡ್ಯಾನ್ಸ್ ಮಾಡೋಳು. 9 ಮಂತ್ಸಲ್ಲಿ ಅವಳು ನಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. 9 ಮಂತ್ಸಲ್ಲೆಲ್ಲ ಓಡಾಡ್ಕೊಂಡೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ಲು. ಅವಳಿಗೆ ಆ ಬ್ರೈನ್ ಡೆವಲಪ್ಮೆಂಟ್ ಮ್ಯೂಸಿಕ್ಸ್ ಅಂದರೆ ತುಂಬಾ ಇಷ್ಟ. ಆ ಮ್ಯೂಸಿಕ್ಕಿಗೆ ಅವಳು ರೆಸ್ಪಾನ್ಸ್ ಮಾಡಿ ಡ್ಯಾನ್ಸ್ ಕೂಡ ಮಾಡ್ತಾಳೆ. ಸೊ ಇದು ಡ್ಯಾನ್ಸ್ ಮಾಡಿಸೋದ್ರಿಂದ ಕೂಡ ಈ ಮಕ್ಕಳುಗಳ ಆ ಮ್ಯೂಸಿಕ್ಕಿಗೆ ಡ್ಯಾನ್ಸ್ ಮಾಡೋದು ಕೂಡ ಬ್ರೈನ್ ಡೆವಲಪ್ಮೆಂಟಿಗೆ ಸ್ಟಿಮ್ಯುಲೇಟ್ ಮಾಡುತ್ತೆ ಮತ್ತು ನ್ಯೂರಾನ್ ಕನೆಕ್ಷನ್ಸ್ಗಳನ್ನ ಸ್ಟ್ರಾಂಗ್ ಮಾಡುತ್ತೆ. 9 ಪಾಯಿಂಟ್ ಬಂದುಬಿಟ್ಟು ಪ್ಯಾಟ್ರಾನ್ ಆ್ಯಂಡ್ ಪ್ಲೇ. ಮಗು ಯಾವಾಗ 7 ವೀಕ್ಸ್ ನಿಯರ್ಲಿ 1.5 ಮಂತ್ ಕಂಪ್ಲೀಟ್ ಆಗುತ್ತೋ ಆವಾಗ ಪ್ಯಾಟ್ರಾನ್ಸ್ನ ರೆಕಗ್ನೈಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗೆಯೇ ಮಗುವಿನಲ್ಲಿ ಗ್ರಿಪ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಒಂದು ರ್ಯಾಟಲ್ಸ್ ಆಗಿರ್ಬೋದು, ಟೀತ್ನರು, ಹಾಗೆಯೇ ಕೆಲವೊಂದು ಲೈಟ್ ವೆಯ್ಟ್ ಟಾಯ್ಸ್ಗಳನ್ನ ಕೊಟ್ಟಾಗ ಮಗು ಈಸಿಯಾಗಿ ಅದನ್ನು ಹಿಡ್ಕೊಳ್ಳಿಕ್ಕೆ ಟ್ರೈ ಮಾಡುತ್ತೆ. ಸೊ 7th ವೀಕಿಂದ ಅಂದರೆ 1.5 ಮಂತ್ ಆದಮೇಲೆ ಬೇಬಿ ಸೇಫ್ ಟಾಯ್ಸ್ಗಳನ್ನ ನೀವು ಮಗುವಿಗೆ ಇಂಟ್ರೊಡ್ಯೂಸ್ ಮಾಡ್ಬೋದು. ಬಟ್ ಅದು ಮಗು ಬಾಯಿನಲ್ಲಿ ಎಲ್ಲ ಹಾಕ್ಕೊಳ್ತಾ ಇರುತ್ತೆ, ಕಚ್ತಾ ಇರುತ್ತೆ. ಸೊ ನಾವು ಅದನ್ನು ಸೆಲೆಕ್ಟ್ ಮಾಡುವಾಗ ತುಂಬಾ ಸೇಫಾಗಿ ಸೆಲೆಕ್ಟ್ ಮಾಡಬೇಕು. ಅದು ಬೇಬಿ ಸೇಫ್ ಇದೆಯಾ, ಮತ್ತು ಅದನ್ನ ಕಚ್ಚೋದ್ರಿಂದ ಮಗುವಿಗೆ ಅದು BPA ಫ್ರೀ ಆಗಿದೆಯಾ, ಎಲ್ಲವನ್ನು ನಾವು ಚೆಕ್ ಮಾಡಿಬಿಟ್ಟು ಮಗುವಿನ ಟಾಯ್ಸ್ನ ಸೆಲೆಕ್ಷನ್ ಮಾಡಬೇಕು. ರ್ಯಾಟಲ್ಸ್ಗಳು, ಈ ಥರ ಟೀತ್ನರ್ಗಳು, ಇಂಥ ಟಾಯ್ಸ್ಗಳನ್ನ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಬೇಕು. ಅವುಗಳ ಜೊತೆ ಆಟ ಆಡ್ತಾ ಆ ಥರ ಆಟ ಆಡೋದು ಮತ್ತು ಅದ್ರ ಜೊತೆ ಒಂದು ಆ್ಯಕ್ಟಿವಿಟೀಸ್ನ ಮಾಡೋದು ಕೂಡ ಬ್ರೈನ್ ಡೆವಲಪ್ಮೆಂಟ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಹಾಗೆ ಇನ್ನೊಂದು ಪಾಯಿಂಟ್ ನಾನು ಹೇಳೋದು ಮರೆತೆ, ಈ ಮ್ಯೂಸಿಕ್ನಲ್ಲಿ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ಗಳು ಏನು ಎಗ್ ಶೇಕರ್ಸ್ ಎಲ್ಲ ಬರುತ್ತಲ್ಲ, ಎಗ್ ಶೇಕರ್ಸ್ಗಳು, ಅದನ್ನೆಲ್ಲ ಕೂಡ ಮಗುವಿಗೆ ಆ ಎಗ್ ಶೇಕರ್ ಸೌಂಡ್ಗಳು ಅವೆಲ್ಲ ಕೂಡ ನ್ಯೂರಾನ್ ಕನೆಕ್ಷನ್ಸ್ನ ಆ್ಯಕ್ಟಿವೇಟ್ ಮಾಡ್ತಾ ಹೋಗುತ್ತೆ. ಸೊ ಎಗ್ ಶೇಕರ್ಸ್ ತುಂಬಾ ಒಳ್ಳೆ ಟಾಯ್ಸ್. ಎಗ್ ಶೇಕರ್ಸ್ನ ಯೂಸ್ ಮಾಡ್ಬೋದು ನೀವು. ನಾನು ಕೂಡ ನನ್ನ ಮಗುವಿಗೆ ಎಗ್ ಶೇಕರ್ಸ್ನ ಯೂಸ್ ಮಾಡಿದ್ದೆ. ನಾನು ಮನಸ್ಮಿತಾಗೆ ಯೂಸ್ ಮಾಡಿದ್ದು ಇದೇ ಥರ ಎಗ್ ಶೇಕರ್ಸು 2 ಇತ್ತು, ಒಂದು ಎಲ್ಲೋ ಮಿಸ್ ಆಗಿದೆ.
ಸೊ ಇದು ಬೇಬಿ ಸೇಫ್ ಇದೆ. ಈ ಥರ ಎಗ್ ಶೇಕರ್ಸ್ಗಳು ಈ ಥರ ಏನು ಸೌಂಡ್ಸ್ ಎಲ್ಲ ಇದೆಯಲ್ಲ, ಇದೆಲ್ಲ ನ್ಯೂರಾನ್ ಕನೆಕ್ಷನ್ಸ್ಗಳನ್ನ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ. ಸೊ ಮಗು ಯಾವಾಗ 7 ವೀಕ್ಸ್ನ ಕಂಪ್ಲೀಟ್ ಆಗುತ್ತೆ ಆವಾಗ ಈ ಥರ ಎಗ್ ಶೇಕರ್ಸು, ರ್ಯಾಟಲ್ಸ್ಗಳನ್ನ ಮಕ್ಕಳಿಗೆ ನೀವು ಇಂಟ್ರೊಡ್ಯೂಸ್ ಮಾಡಿಸ್ಬೋದು. ಬಟ್ ಬೇಬಿ ಸೇಫ್ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡಿಕೊಂಡು ನೀವು ಟಾಯ್ಸ್ನ ತಗೋಬೇಕು. ಲಾಸ್ಟ್ ಪಾಯಿಂಟ್ 10th ಒನ್ ಬಂದು ಸೆನ್ಸ್ ಟಚ್. ಇದು ಸೆನ್ಸರಿ ಡೆವಲಪ್ಮೆಂಟಿಗೆ, ಮಗುವಿನ ಒಂದು ಸೆನ್ಸರಿ ಡೆವಲಪ್ಮೆಂಟಿಗೆ ತುಂಬಾ ಹೆಲ್ಪ್ಫುಲ್, ಅಲ್ಲದೆ ಬ್ರೈನ್ ಡೆವಲಪ್ಮೆಂಟ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಏನಿದು ಸೆನ್ಸ್ ಟಚ್ ಅಂತ ಅಂದರೆ, ನಾವು ಮಗುವಿಗೆ ಡಿಫ್ರೆಂಟ್ ಮೆಟೀರಿಯಲ್ಸ್ನ ಕೊಡೋದು. ಅಂದರೆ ಎಕ್ಸಾಂಪಲ್ ಕಾಟನ್, ಸಾಫ್ಟ್ ಟಾಯ್ಸ್ಗಳು, ಮತ್ತು ಹಾರ್ಡ್ ಟಾಯ್ಸ್ಗಳು, ಈ ಥರ ಕೆಲವೊಂದು ಅಂದರೆ ಡಿಫ್ರೆಂಟ್ ಮೆಟೀರಿಯಲ್ಸ್ ಟಾಯ್ಸ್ಗಳಾಗಿರ್ಬೋದು, ಡಿಫ್ರೆಂಟ್ ಮೆಟೀರಿಯಲ್ಸ್ ಐಟಮ್ಸ್ ಮನೆಯಲ್ಲಿ ಸಿಗುವಂಥ ಐಟಮ್ಸ್ಗಳಿಂದ ನಾವು ಒಂದು ಸೆನ್ಸ್ ಟಚ್ನ, ಸೆನ್ಸರಿ ಡೆವಲಪ್ಮೆಂಟ್ನ ಮಗುವಿನಲ್ಲಿ ಮಾಡ್ಬೋದು. ಮನೆಯಲ್ಲಿ ಯಾವ ಥರ ಮಾಡ್ಬೋದು? ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ಈಗ ಚಪಾತಿ ಹಿಟ್ಟು, ಗೋಧಿ ಹಿಟ್ಟಿನ ಅದು ಚಪಾತಿ ಹಿಟ್ಟಿಂದು ಏನು ಒಂದು ಇದನ್ನು ಮಾಡ್ಕೋತೀವಲ್ವ, ಅದೊಂದು ಮಿಕ್ಸ್ಚರ್, ಚಪಾತಿನ ಲಟ್ಟಿಸ್ಲಿಕ್ಕೆ ಆ ಒಂದು ಹಿಟ್ಟಿನ ಉಂಡೆ ಮಾಡಿಕೊಂಡು ಅದು ಮಗುವಿಗೆ ಟಚ್ ಮಾಡಿಸ್ಬೇಕು, ಸೆನ್ಸ್ ಟಚ್ ಮಾಡಬೇಕು. ಅದು ಮಗು ಫೀಲ್ ಮಾಡುತ್ತೆ ಎಷ್ಟು ಸಾಫ್ಟ್ ಆಗಿದೆ. ಈ ಥರ ಎಲ್ಲ ಫೀಲ್ ಮಾಡೋದ್ರಿಂದ ಮಗುವಿನ ಸೆನ್ಸರಿ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಇನ್ನು ಮನೆಯಲ್ಲೇ ಸಿಗುವಂಥದ್ದು ಒಂದು ಲೆಮನ್ನ ಮಗುವಿಗೆ ಕೈಗೆ ಕೊಟ್ಟು ಫೀಲ್ ಮಾಡೋದು, ಸೆನ್ಸ್ನ ಟಚ್ ಮಾಡುತ್ತೆ. ಅದ್ರ ಟೆಕ್ಸ್ಚರು, ಅದ್ರ ಸ್ಮೆಲ್ಲು, ಅದೆಲ್ಲ ಕೂಡ ಮಗುವಿನ ಒಂದು ಸೆನ್ಸರಿ ಡೆವಲಪ್ಮೆಂಟಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಥರ ಮನೇಲಿ ಸಿಗುವಂಥ ಗೋಧಿ ಹಿಟ್ಟು, ಲೆಮನ್ನು, ಈ ಥರ ಕೆಲವೊಂದು ವಸ್ತುಗಳನ್ನ ಮಗುವಿಗೆ ಕೊಡೋದ್ರಿಂದ ಸೆನ್ಸರಿ ಡೆವಲಪ್ಮೆಂಟ್ ಆಗುತ್ತೆ. ಇದು ಕೂಡ ಬ್ರೈನ್ ಡೆವಲಪ್ಮೆಂಟ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಹಾಗೆ ಇವತ್ತು ಆನ್ಲೈನಲ್ಲಿ ತುಂಬಾ ಸೆನ್ಸರಿ ಡೆವಲಪ್ಮೆಂಟ್ ಬುಕ್ಸ್ಗಳು ಸಿಗುತ್ತೆ. ಅಂತಹ ಬುಕ್ಸ್ಗಳನ್ನ ನೀವು ಯೂಸ್ ಮಾಡ್ಕೋಬೋದು ಮಗುವಿನ ಸೆನ್ಸರಿ ಡೆವಲಪ್ಮೆಂಟಿಗೋಸ್ಕರ. ಫೈನಲಿ ನಾನಿವಾಗ 10 ಪಾಯಿಂಟ್ಗಳನ್ನ ಹೇಳಿದೆ, ಯಾವ ಥರ ಮಗುವಿಗೆ ಕಲಿಸ್ಬೇಕು, ಯಾವ ಥರ ಬ್ರೈನ್ ಡೆವಲಪ್ಮೆಂಟ್ನ ಸ್ಟಿಮ್ಯುಲೇಟ್ ಮಾಡಬೇಕು, ಯಾವ ಥರ ಬ್ರೈನ್ ಡೆವಲಪ್ಮೆಂಟಿಗೆ ಇದೆಲ್ಲ ಸಹಕಾರಿ ಆಗುತ್ತೆ ಅಂತ ನಾನು 10 ಪಾಯಿಂಟ್ಗಳನ್ನ ಹೇಳಿದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಅವಶ್ಯಕತೆ ಇರುವಂಥವರಿಗೆ ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಅಂಥವರು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.